ಒಂದು ಕಿಲೋಮೀಟ್ರ್ ಆಯ್ತದೆ ನಿಮ್ಮೂರಿಂದ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಮೆಟ್ಲಿಂಗ್ ರಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ, ಆಲ್ಮೋಸ್ಟ್ ಒಂದು 20 ಅಡಿ ರಸ್ತೆ ಇದೆ. ಊರಿಂದನೂ ಹೀಗೆ ಇದೆ. ಇದೆಲ್ಲ ಆಪೋಸಿಟ್ ಲ್ಯಾಂಡ್ಗಳು. ಈ ಭಾಗ ಎಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಥರವಾದ ನೀರಾವರಿ ಯೋಜನೆಗಳು ಯಾವುದು ಇಲ್ಲ. ಸೊ ಆದರೂ ಕೂಡ ಒಳ್ಳೆ ಗ್ರೌಂಡ್ ವಾಟರ್ ಇದೆ. ಇಲ್ಲಿ ಏನಿದ್ರು ಪಂಪ್ಸೆಟ್ನ ಒಂದು ವ್ಯವಸ್ಥೆ ಜಾಸ್ತಿ ಇರ್ತಕ್ಕಂಥದ್ದು. ಆದರೆ ಒಳ್ಳೆ ಈಗಿನ ಮಟ್ಟದಲ್ಲಿ ಒಳ್ಳೆ ವಾಟ್ರ್ ಇದೆ. ಒಳ್ಳೆ ವಾಟ್ರ್ ಇಂಪ್ರೂವ್ಮೆಂಟ್ ಆದಮೇಲೆ ಈ ಸ್ವಲ್ಪ ರೈಟ್ಗಳೆಲ್ಲ ಜಂಪ್ ಆಗಿದೆ. ಇದೇ ರೋಡಲ್ಲಿ ಹೋದರೆ ಹಳ್ಳಿ ಇನ್ನು 1 ಕಿಲೋಮೀಟ್ರ್ ಪಕ್ಕ ಆಗುತ್ತೆ. ಆಲ್ಮೋಸ್ಟ್ ಈ ಭಾಗ ಇರ್ತಕ್ಕಂಥ ಏನು ಆಸ್ತಿಗಳಿದಾವೋ ಯಾರೂ ಹಂಗೆ ವ್ಯವಸಾಯ ಮಾಡದೆ ಹಂಗೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲರೂ ಕೂಡ ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಬಾಳೆ ಹಾಕಿದ್ದಾರೆ, ಜೊತೆಗೆ ಅರಿಶಿನ, ಈರುಳ್ಳಿ ಈ ಥರ ಎಲ್ಲ ಹಾಕ್ತಾರೆ. ಇನ್ನು ಕೆಲವು ಕೋಕೋನಟ್ಸು ಆ ಥರ ಹಾಕ್ಕೊಂಡಿರೋರು ಇದ್ದಾರೆ. ಇನ್ನು ಕೆಲವರು ಪಂಪ್ಸೆಟ್ ಇಲ್ಲೇ ಇರ್ತಕ್ಕಂಥವ್ರು ನೋಡಿ, ಈ ಥರ ಜೋಳ ಮತ್ತು ತೊಗರಿ, ಹತ್ತಿ, ರಾಗಿ ನೋಡಿ, ಇನ್ನಿತರ ದ್ವಿದಳ ಧಾನ್ಯಗಳು ಅಂತ ಏನು ಅಂತೀವೋ ಅಂಥ ಕ್ರಾಪ್ಗಳನ್ನ ಮಳೆ ಆಶ್ರಿತವಾಗಿ ಹಾಕ್ತಾರೆ. ಈ ಒಂದು ರಸ್ತೆಗೆ ಇರ್ತಕ್ಕಂಥ ಈ ಒಂದು ಆಲದ ಮರ ಇದೆಯಲ್ಲ, ಆಲದ ಮರನೇ ಈ ಕಡೆಗೆ ಎಡ್ಜು, ಅದೇ ಹೆಂಡು, ಇದೇ ಲ್ಯಾಂಡು. ಇವು ಗುಡ್ಡ ಮಣ್ಣಿದೆಯಲ್ಲ ಅದೆಲ್ಲ ಒಂದು ಲೋಡ್ 2 ರೂಟ್ ತಂದು ಇಟ್ಕೊಂಡವ್ರೆ ಏನಕ್ಕೋ ಹಾಕೋದಕ್ಕೆ ಅಂತ. ಇದೇ ಲ್ಯಾಂಡು. ಅಲ್ಲಿ ಸ್ಕೂಟ್ರಿ ಅವರು ಇದ್ದಾರಲ್ಲ ಅವಣ್ಣ, ಅಲ್ಲಿಂದ ಇನ್ನೂ ಒಂದು 2-3 ಅಡಿ ಆ ಕಡೆ ಹೋಗುತ್ತೆ. ಹೀಗೆ ಈ ಲ್ಯಾಂಡು ಒಳಗಡೆ ಒಂದು 3-4 ಬೇವಿನ ಮರಗಳಿದ್ದಾವೆ ನೋಡಿ. ಲ್ಯಾಂಡ್ ಒಳಗಡೆ ಅದು ಅಂದರೆ ಆಟೋಮೆಟಿಕ್ಲಿ ಅದೇ ಹುಟ್ಟಿರೋ ಅಂಥದ್ದು. ಅದನ್ನು ನಾಟಿ ಮಾಡಿ ಹಾಕಿಲ್ಲ ಅವರು. ಸಂಪೂರ್ಣ ರೆಡ್ ಸಾಯಿಲು, ಒಂದು ಫ್ಲಾಟ್ ಆಗಿದೆ. ಈ ಲ್ಯಾಂಡ್ ಒಳಗಡೆ ಏನು ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ, ಅಚ್ಚುಕಟ್ಟು ಮಾಡೋ ಅಂಥದ್ದೇನಿಲ್ಲ. ಅದ್ಬಸ್ ಮಾಡೋದು, ಕಲ್ಕಂಬ ಹಾಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಸೊ ಈ ಒಂದು ರಸ್ತೆ ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು. ಲ್ಯಾಂಡ್ ಬಂದು ಈಸ್ಟ್ ವೆಸ್ಟ್ ಇದೆ. ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ ಇದೆ. ಬಟ್ ಹಗಲೂ ಒಂದು 100 ಅಡಿ, 120 ಅಡಿ, 130 ಅಡಿ ಹತ್ತತ್ರ ಬರ್ತದೆ. ಬಟ್ ಉದ್ದ ಜಾಸ್ತಿ ಇದೆ. ಇದೇ ಊರನ್ನ ರೈತರಿಂದ ಆಗ್ತಕ್ಕಂಥದ್ದು. ಜೊತೆಗೆ ಊಟಿ NH ಇಂದ ಈ ಒಂದು ಹಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಲ್ಲಿಗೆ ಒಂದು 8 ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಒಂದು 9 ಆಗುತ್ತೆ. ಊಟಿ NH ಇಂದ 9 ಕಿಲೋಮೀಟ್ರ್ ಆಗುತ್ತೆ. ಊರಿಗೆ ನಾನಾಗ ಹೇಳ್ದಂಗೆ 1 ಕಿಲೋಮೀಟ್ರ್ ಪಕ್ಕ ಆಗುತ್ತೆ. ಅಕ್ಕಪಕ್ಕ ಎಲ್ಲರೂ ಕ್ರಾಪ್ ಮಾಡ್ತಾ ಇರ್ತಕ್ಕಂಥವ್ರು. ಇಲ್ಲಿಂದ ಆಚೆಗೂ ಕೂಡ ನೋಡಿ, ಸಂಪೂರ್ಣವಾಗಿ ಅಲ್ಲೇ ಪಂಪ್ಸೆಟ್ ಮಾಡಿಕೊಂಡು ಇಲ್ಲೇ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಕ್ಕಂಥವ್ರು ಇದ್ದಾರೆ. ಇದೇ ಲ್ಯಾಂಡು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳಿ ನಾನು ಹೇಳ್ಬಲ್ಲೆ. ಸಂಪೂರ್ಣ ರೆಡ್ ಸಾಯಿಲು, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ.